ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ನನಗೆ ಗೊತ್ತಿದೆ ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿ ಸಿಗ್ತಾ ಇಲ್ಲ ಅಂತ. ಸೊ ಇವತ್ತು ನೋಡಿ ನಮಗೆ ನಯನಿಕಾ ಸಕಲೇಸ್ಪುರದಿಂದ ಒಬ್ಬ ಹುಡುಗಿ ಮಾಹಿತಿನ ಕಳಿಸಿದ್ದಾರೆ. ಸರ್, ಜೀವನದಲ್ಲಿ ಒಂಟಿಯಾಗಿ ಸಾಕಾಗಿ ಸುತ್ತಾಡಿ ಇವಾಗ ಮದುವೆ ಆಗಿ ಜಂಟಿ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಸೊ ಈಕೆ ಹೆಸರು ನಯನಿಕಾ ಹೆಗಡೆ, 25ರ ವಯಸ್ಸು, ಸಕಲೇಸ್ಪುರ ಹಾಸನದಲ್ಲಿ ವಾಸವಾಗಿರೋದು. ಉದ್ಯೋಗ ಬಂದ್ಬಿಟ್ಟು ಕಾಫಿ ಪ್ಯಾಕಿಂಗ್ ಘಟಕದಲ್ಲಿ ಒಬ್ಬ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಕೆಯ ವ್ಯಕ್ತಿತ್ವ ಬಂದು ಮೌನವಾಗಿ ಹೆಚ್ಚಿಗೆ ಇರ್ತಾರೆ, ಯಾರ ಜೊತೆನೂ ಕೂಡ ಮಾತಾಡಲ್ಲ, ಒಂಟಿಯಾಗಿರೋದು, ತನಗೆ ತಾನು ಏನೇನು ಯೋಚನೆ ಬರುತ್ತೆ ಅದರ ಬಗ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡೋದು, ಅಥವಾ ಯಾರಾದರೂ ಏನಾದರೂ ಅಂದರೆ ಅದಕ್ಕೆ ಏಕೆ ಅಂದರು ಅಂತ ಒಂದು ಕೂಲಂಕುಷವಾಗಿ ಅದರ ಬಗ್ಗೆ ಅಧ್ಯಯನ ಮಾಡೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಹುಡುಗಿಯಾಗಿರೋದು ಈ ಒಂದು ನೈನಿಕಾ. ಅಪ್ಪಟ ಕನ್ನಡತಿ, ರಾಶಿಯಲ್ಲಿ ಪ್ರಸ್ತುತ ತುಲಾ ರಾಶಿಯಾಗಿರುತ್ತೆ. ಆ್ಯಂಡ್ ಸಂಸ್ಕೃತಿ ಸಂಸ್ಕಾರದಿಂದ ಬಂದಿರತಕ್ಕಂಥ ಹುಡುಗಿ ಈಕೆ. ಸೊ ತಂದೆನವರು ಒಬ್ಬ ಕಾಫಿ ಎಕ್ಸ್ಟೇಟಲ್ಲಿ ಕೆಲಸ ಮಾಡ್ತಾರೆ, ಆ್ಯಂಡ್ ತಾಯಿಯವರು ಮನೆಯಲ್ಲಿ ಗೃಹಿಣಿ, ಅಡುಗೆ ಮಾಡ್ತಾರೆ. ತಮ್ಮನವರು ಒಬ್ಬ ಶಾಲೆಗೆ ಹೋಗ್ತಾನೆ. ನೈನಿಕಾ ಅವರು ಈ ಮಾಹಿತಿ ಇದಾಗಿದೆ. ಈಕೆನ ನೀವೇನಾದರೂ ಮದುವೆ ಆಗಬೇಕು ಅಂದರೆ ಪಾಯಿಂಟ್ ನಂಬರ್ 1, ತನ್ನ ವೇಗದಲ್ಲಿ ಸಾಗುವಂಥ ಹುಡುಗ, ಜೊತೆಗೆ ಇತರರನ್ನು ಹೋಲಿಕೆ ಮಾಡಿಕೊಂಡು ಹೋಗಬಾರದು. ಆ ರೀತಿಯ ಹುಡುಗ ಇದ್ದರೆ ತಿಳಿಸಿ. ಅಂದರೆ ತನ್ನ ವೇಗದಲ್ಲಿ ಅಂತಂದರೆ ನೀವು ಇವಾಗ ಒಂದು ಜಾಬಲ್ಲಿ ಇದ್ದೀರೋ ಅಥವಾ ಒಂದು ಕೆಲಸ ಮಾಡ್ತಿದ್ರೋ, ಬಿಸ್ನೆಸ್ ಮಾಡ್ತಿದ್ರೋ, ಸೆಕೆಂಡ್ರಿ. ನನಗೆ ಪರಿಪೂರ್ಣವಾಗಿ ನೀವು ಇಷ್ಟ ಆಗಬೇಕು, ಆ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು. ಜೊತೆಗೆ ನನ್ನ ಜೊತೆ ಹೋಲಿಕೆ ಆಗಬೇಕು ಅಂದರೆ ಪ್ರಸ್ತುತ ನೀವು ಅವರು ಹೈ ಲೆವೆಲು ನನ್ನ ಲೆವೆಲ್ಗೆ ಮ್ಯಾಚ್ ಆಗ್ತಾರೆ, ಈ ರೀತಿ ಮೈಂಡ್ ಸೆಟ್ ಇರಬಾರ್ದು ಅಂತ ಹೇಳಿದ್ದಾರೆ. ನಿಧಾನವಾದರೂ ಕೂಡ ಇಬ್ಬರು ಕೂಡ ಗ್ರೋ ಆಗೋಣ. ಅಂದರೆ ಈ ರೀತಿ ಹೋಲಿಕೆ ಆಗಲಿಲ್ಲ ಅಂದರೆ ಇಬ್ಬರು ಕೂಡ ಒಂದು ಜಾಬ್ ಮಾಡೋಣ ಅಥವಾ ಬಿಸ್ನೆಸ್ ಮಾಡೋಣ, ಇಬ್ಬರು ಕೂಡ ಒಟ್ಟಿಗೆ ಬೆಳೆಯೋಣ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಆಫರ್ ಬಂದುಬಿಟ್ಟು ಬಾಯಲ್ಲೇ ಲಡ್ಡು ಹಾಕಿಬಿಟ್ಟು ನಾನೇ ನಿಮ್ಮನ್ನು ದುಡಿಸ್ತಾಗ್ತೀನಿ ಅನ್ನೋ ಲೆವೆಲ್ಗೆ ಹೇಳಿದಂಗೆ ಆಯ್ತು ಇದು, ಆಯಿತಾ. ಸಂಬಂಧದಲ್ಲೂ ಕೂಡ ಹೆರಿಯಫ್ ಮತ್ತು ಡೆಪ್ಟ್ ಆಗಿರ್ತಕ್ಕಂಥ ಒಬ್ಬ ಹುಡುಗ ಆಗಿರಬೇಕಂತೆ. ದೀರ್ಘಕಾಲದ ಜೊತೆಯವರೆಗೂ ಅವನ ಒಂದು ಗುರಿಗಳನ್ನು ಸಾಧಿಸೋದಕ್ಕೆ ಹುಡುಗ ಆಗಿರಬೇಕು ಅಂತೆ. ಸೊ ನಿಮ್ಮ ಸಂಬಂಧ ಎಷ್ಟರ ಮಟ್ಟಿಗೆ ಇರಬೇಕು ಅಂತಂದರೆ, ಆ್ಯಂಡ್ ಗಂಡ ಹೆಂಡತಿ ಹೆಂಗಿರ್ತಾರೋ ಹಾಗೆ ಇರ್ತೀವಿ, ಬಟ್ ಒಳಗಡೆ ಜಗಳ ಇರಬಾರ್ದು, ಮನಸ್ತಾಪ ಇರಬಾರ್ದು, ಡೌಟ್ಗಳಿರಬಾರ್ದು. ಈ ರೀತಿಗಳಲ್ಲಿ ನೀವು ಇರ್ತೀನಿ ಅಂತಂದರೆ ನಾನು ಒಪ್ಪಿಗೆನ ಕೊಡ್ತೀನಿ ಅಂತ ಹೇಳಿದ್ದಾರೆ. ದೀರ್ಘಕಾಲದವರೆಗೂ ಅಂದರೆ ನನ್ನ ವಯಸ್ಸು ಮುಗಿಯೋದರ ತನಕ ನೀವು ನನಗೆ ಕೊನೆ ತನಕ ನೋಡ್ಕೊಳ್ಬೇಕು ಅಂತ ಹೇಳಿರೋದು. ಆ್ಯಂಡ್ ಪ್ರಸ್ತುತ ಈಕೆ ಅಡುಗೆ ಮಾಡೋದಕ್ಕೆ ವೆಜ್ಜು ನಾನ್ ವೆಜ್ ಎಲ್ಲನೂ ಕೂಡ ಬರುತ್ತೆ. ಈಕೆಯ ಫೋಟೋ ಸಮೇತ ಹೆಚ್ಚಿನ ವಿವರಣೆ ಬೇಕು ಅಂದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ Gmail ID ಕೊಟ್ಟಿದ್ದೇನೆ ನೋಡಿ, ಅದಕ್ಕೆ GM ಪ್ರಸ್ತುತ ಮೇಲ್ ಮಾಡಿ. ಒಂದು ಮೇಲ್ ಮಾಡಿದ್ರೆ ಸಾಕು, ಅವರೇ ನಿಮಗೆ ಖುದ್ದಾಗಿ ಚೆಕ್ಕಿಂಗ್ ಮಾಡ್ತಾರೆ, ಡೀಟೇಲ್ಸ್ಗಳನ್ನು ಚೆಕ್ ಮಾಡಿ ಅವರು ಇಷ್ಟ ಆಗಿದ್ದಾರಲ್ವ ಅಂತ ಮಾಹಿತಿನ ಕೊಡ್ತಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು, ಸೊ ಅವರು ಹೇಳಿದ್ರು ಸ್ವಾಮಿ, ಇವಾಗ ಒಂದು 4ರಿಂದ 5 ಪಾಯಿಂಟ್ಗಳನ್ನು ಆ್ಯಕ್ಟಿವ್ ಆಗಿ ಒಂದು ಹೇಳಿದರು. ಸೊ ಅದಕ್ಕೆ ತಕ್ಕ ಹಾಗೆ ನೀವು ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಇದೆಲ್ಲನೂ ಕೂಡ ಹೇಳಿದ್ರು. ನನಗೇನು ಕೊಡ್ತಾರೆ ಅವರು, ಅದು ಮೇನ್ ಇಂಪಾರ್ಟೆಂಟ್ ಅಲ್ವಾ. ಸೊ ಇದು ಬಂದುಬಿಟ್ಟು ರೆನಾಲ್ಟ್ ಡಸ್ಟರ್ ಕಾರು, ಒಳ್ಳೆಯ ಒಂದು ಪವರ್ಫುಲ್ ಕಂಪ್ಯಾಕ್ಟ್ ಆಗಿರ್ತಕ್ಕಂಥ SUV ಕಾರ್ ಆಗಿರುತ್ತೆ. ಆ್ಯಂಡ್ ಗ್ರೇಟ್ ಆಗಿರ್ತಕ್ಕಂಥ ಪ್ರೀಮಿಯಂ ಲುಕ್ಕಲ್ಲಿ ಇದು ಇದೆ ಅಂತ ನಮಗೆ ಕಾಣಿಸ್ತಾ ಇದ್ದು. ಸೊ ಇದು ಬ್ಲೂ ಕಲರ್ ಕಾರ್ ನಿಮಗೆ ವರದಕ್ಷಿಣೆಯಲ್ಲಿ ಕೊಡ್ತಾರೆ. ಏನು ಗುರು, ನಿಜಾನ? ಹೌದು ಗುರು, ಯಾಕಂದರೆ ಪ್ರಸ್ತುತ ಗೋಲ್ಡ್ ರೇಟ್ ಅಂದರೆ ಬಂಗಾರದ ಬೆಲೆ ಗಗನಕ್ಕೆ ಮುಟ್ಟಿದೆ. 1,50,000 ರೂಪಾಯಿ ಆಗಿದೆ. ಅದೇ 1,50,000 ರೂಪಾಯಿಗೆ ಇನ್ನೊಂದು 50,000 ರೂಪಾಯಿ ಹಾಕಿದರೆ ಒಂದು ಕಾರೇ ಬರುತ್ತೆ. ಹಾಗಾಗಿನೇ ಕಾರ್ ಕೊಟ್ಟರೆ ಸ್ವಲ್ಪ ಜಾಸ್ತಿ ಡಿಮ್ಯಾಂಡಲ್ಲಿ ಕೊಟ್ಟಿದ್ದಾರೆ ನೋಡುವಂಥ ಜನಗಳು ಕೂಡ ಮಾತಾಡ್ತಾರೆ. ಆ ಒಂದು ಉದ್ದೇಶದಿಂದ ಪ್ರಸ್ತುತ ಈ ಒಂದು ರೆನಾಲ್ಟ್ ಡಿಸ್ಟರ್ ಕಾರ್ನ ನಿಮಗೆ ಕೊಡ್ತಾ ಇರೋದು. ಒಳ್ಳೆಯ ಒಂದು ಹೈಜೆನಿಕ್ ಆಗಿರ್ತಕ್ಕಂಥ ಪ್ರೀಮಿಯಂ SUV ಸ್ಮೂತ್ ಕಾರ್ ಇದು, ಮತ್ತು ಒಳ್ಳೆಯ ಒಂದು ಅಡ್ವಾನ್ಸ್ ಫ್ಯೂಚರ್ಸ್ ಇದೆ. ಕಂಫರ್ಟಬಲ್ ರೈಡ್ ಮಾಡ್ಬೋದು ನೀವು. ಸ್ಟ್ರಾಂಗ್ ಆಗಿರ್ತಕ್ಕಂಥ ಇಂಜಿನ್ ಆಪ್ಷನ್ ಕೂಡ ಇದರಲ್ಲಿ ಇದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಬ್ಲೂ ಕಲರ್ ಕಾರ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಮಾಡಲ್ಸ್ ಮತ್ತು ಡೋರ್ ಸಿಸ್ಟಮ್ಮು, ಮತ್ತು ಇಲ್ಲಿ ಏನು ನೋಡ್ತಿದ್ದೀರಾ ಡಿಸೈನು ಎಲ್ಲನೂ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ಕನ್ನಡ ಮಾತಾಡ್ತಾರೆ, ಅಡುಗೆ ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತಾರೆ, ಏನೂ ಕೂಡ ಸಮಸ್ಯೆ ಇಲ್ಲ. ಕೆಲಸ ಮಾಡ್ತಾ ಇದ್ದಾರೆ, ತಂದೆ ತಾಯಿನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಏನು ಬೇಕು ಹುಡುಗಿಯಿಂದ ನಿಮಗೆ? ಕಣ್ಣು ಮುಚ್ಕೊಂಡು ಹ್ಞೂ ಅಂತ ಹೇಳಿ. ಆ್ಯಂಡ್ ಬೇಗ ಪ್ರಸ್ತುತ Gmail IDಗೆ ಮೆಸೇಜ್ ಮಾಡಿ, ಬ್ರೋಕರ್ ಅವರು ಚೆಕ್ ಮಾಡ್ತಾರೆ. ಸೊ ಈ ಒಂದು ಕಾರಿನ ಒಳಗಿನ ಇಂಟೀರಿಯಲ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಯಾಕಂದರೆ ಕಾರ್ ಕೊಡ್ತಾರೆ ಅಂದರೆ ಸುಮ್ಮನೆ ಒಂದು ಫೋಟೋ ನೋಡಿ ಓಕೆ ಅಂತ ಹೇಳೋದಲ್ಲ, ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡಿ. ಇಲ್ಲಿ ಇರ್ತಕ್ಕಂಥದ್ದು ಒಂದು ಸ್ಟೇರಿಂಗ್ ಸಿಸ್ಟಮ್ನ ನೋಡ್ಕೊಳ್ಳಿ, ಯಾಕಂದರೆ ಒಬ್ಬರು ಡ್ರೈವರ್ ಇರ್ತೀರಾ, ಇನ್ನೊಬ್ಬರು ಇರಲ್ಲ. ಸ್ಟ್ರೇಟ್ ಆಗಿರ್ತಕ್ಕಂತಹ ಸ್ಟೇರಿಂಗ್ ಸಿಸ್ಟಮ್ ಇದೆಯಾ.
ಸೊ ಈ ಒಂದು ಗೇರ್ ಸಿಸ್ಟಮ್ ಕೂಡ ನೋಡ್ಕೊಳ್ತಾ ಇದ್ದೀರಾ, ಅತಿ ಸ್ಲೋ ಆ್ಯಂಡ್ ಲೋ ಬಜೆಟಲ್ಲಿ ಇರ್ತಕ್ಕಂತಹ ಗೇರ್ ಸಿಸ್ಟಮ್ಮು. ಇದು ಪೆಟ್ರೋಲ್ ವೇರಿಯಂಟ್ ಗಾಡಿ, ಡೀಸೆಲ್ ಇಲ್ಲ. ಸೊ ಪೆಟ್ರೋಲ್ ಹಾಕ್ಬಿಟ್ಟು ಲಾಂಗ್ ಡ್ರೈವ್ ಕೂಡ ನೀವು ಹೋಗ್ಬೋದು, ಹೆವಿ ಪೆಟ್ರೋಲ್ ವೇರಿಯಂಟ್ ಕಾರು. ಮತ್ತು ಇಲ್ಲಿ ಸಾಂಗ್ ಕೂಡ ನೀವು ಪ್ಲೇ ಮಾಡ್ಬೋದು. ಮತ್ತು ಇಲ್ಲಿ ಮ್ಯಾಪ್ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಅಷ್ಟು ಟೋಟಲಾಗಿ ಹೇಳಬೇಕು ಅಂತಂದರೆ ಕಾರಿನ ಬಗ್ಗೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಹೆಂಗಿರುತ್ತೆ, ಕಾಮನ್ ಆಗಿ ಇರುತ್ತಲ್ವ. ಸೊ ಇದು ಕೂಡ ಕಾಮನ್ ಆಗಿದೆ, ಏರ್ ಬ್ಯಾಗ್ ಇದೆ ಮತ್ತು ಇದರಲ್ಲಿ ಇಂಜಿನ್ ಕೂಡ ಚೆನ್ನಾಗಿದೆ. ಸ್ಪೀಡ್ ಲಿಮಿಟು ಮೇ ಬಿ 90 to 100 ಒಳಗಡೆ ಇದೆ ಅಂತ ಹೇಳಿದ್ದಾರೆ. ಮಾಹಿತಿ ಇದು. ನಾನು ಹೇಳಿರೋ ರೀತಿಯಲ್ಲಿ ಆ ಒಂದು ಜಿಮೇಲ್ ಐ ಡಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸುವ ಮೂಲಕ ಅವರಿಗೆ ನೀವು ಇಷ್ಟ ಆಗಿದಿರಲ್ವ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಈ ದಿನ ನಿಮಗೆ ಶುಭವಾಗಿರಲಿ. ಮತ್ತೆ ಸಿಗ್ತೀನಿ, ಬಾಯ್.